ಮಿತ್ರರೇ ನಮಸ್ಕಾರ. ಮಿತ್ರರೇ, ಮೊನ್ನೆ ತಾನೇ ನಾನು ಆಮ್ಕಾ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸಿದ್ದೆ, ಭಾರತದ 5th ಜನರೇಷನ್ ಫೈಟರ್ ಜೆಟ್ ಪ್ರೋಗ್ರಾಮ್ ಬಗ್ಗೆ. ಆ ಸಂದರ್ಭದಲ್ಲಿ ಕೆಲವರು ಕಮೆಂಟ್ ಹಾಕಿ ಅದರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆಮ್ಕಾ ಕೇವಲ ಬಾಯಿ ಮಾತಲ್ಲಿ ಹೇಳೋದಕ್ಕಷ್ಟೇ ಸಾಧ್ಯ, ಅದು ಕಾರ್ಯಗತ ಆಗೋದಿಲ್ಲ. ಯಾಕೆ ಅಂತಂದರೆ ನಾವು ಈಗಾಗಲೇ ತೇಜಸ್ಸನ್ನು ರೆಡಿ ಮಾಡ್ಕೊಂಡಿದ್ದೀವಿ, ಆದರೆ ತೇಜಸ್ ಹಾರ್ತಾ ಇಲ್ಲ. ಯಾಕೆ ಹಾರ್ತಾ ಇಲ್ಲ ಕೇಳಿದ್ರೆ ಅದಕ್ಕೆ ಬೇಕಾದಂತಹ ಇಂಜಿನನ್ನು ನಾವು ರೆಡಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಬಳಿಯಲ್ಲಿ ಇಂಜಿನ್ ಟೆಕ್ನಾಲಜಿ ಇಲ್ಲ. ನಾವು ಅಮೆರಿಕದ ಮುಂದೆ ಭಿಕ್ಷೆ ಬೇಡುವಂತಹ ಸನ್ನಿವೇಶ ಇದೆ. ಜನರಲ್ ಎಲೆಕ್ಟ್ರಿಕ್ ಕಂಪನಿ ಯಾವಾಗ ಇಂಜಿನ್ ಅನ್ನು ಕೊಡುತ್ತೋ ಆವಾಗ ತೇಜಸ್ ರೆಡಿ ಆಗುವಂತಹ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ನಾವು 5th ಜನರೇಷನ್ ಫೈಟರ್ ಜೆಟ್ ಅನ್ನು ರೆಡಿ ಮಾಡೋದಾದ್ರೂ ಹೇಗೆ? ಇಂಜಿನ್ ಟೆಕ್ನಾಲಜಿಯನ್ನೇ ಹೊಂದಿರದಂತಹ ಭಾರತ 5th ಜನರೇಷನ್ ಫೈಟರ್ ಜೆಟ್ ನ ಬಗ್ಗೆ ಮಾತನಾಡುವಂತಹದ್ದು ಕೇವಲ ಕನಸಷ್ಟೇ. ಹೀಗಂತ ಕೆಲವರು ಕಮೆಂಟ್ ಹಾಕಿದ್ರು, ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಪೂರಕವಾಗಿ ಭಾರತದ ಏರ್ ಚೀಫ್ ಮಾರ್ಷಲ್ ಕೂಡ ತೇಜಸ್ ಮತ್ತು HAL ನ ಇಕೋಸಿಸ್ಟಮ್ ಬಗ್ಗೆ ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಮಿತ್ರರೇ, ಈ ಹಿನ್ನೆಲೆಯಲ್ಲೇ ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಭಾರತದ ಆಮ್ಕಾ ಸಕ್ಸಸ್ ಆಗತ್ತೆ ಎನ್ನುವಂತಹ ನಿರೀಕ್ಷೆ ಇಷ್ಟೊಂದು ಬೆಟ್ಟದಷ್ಟಿರೋದು ಯಾಕೆ? ಭಾರತ ಏನ್ ಪ್ಲಾನ್ ಮಾಡ್ಕೊಂಡಿದೆ? ನಮ್ಮ ತೇಜಸ್ಗಿಂತಲೂ ಕೂಡ ಆಮ್ಕಾ ಹೇಗೆ ಭಿನ್ನವಾಗಿದೆ? ತೇಜಸ್ಗೆ ಎದುರಾದಂತಹ ಇಂಜಿನ್ ಸಮಸ್ಯೆ ಆಮ್ಕಾಗೆ ಎದುರಾಗೋದಿಲ್ಲ ಅಂತ ಭಾರತ ನಂಬಿರೋದಾದ್ರೂ ಯಾಕೆ? ಭಾರತದ ಫ್ಯೂಚರ್ ಪ್ಲಾನ್ಗಳೇನು? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಒಂದಷ್ಟು ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯ ಭಾರತ ಆಪರೇಷನ್ ಸಿಂಧೂರವನ್ನು ಪಾಕಿಸ್ತಾನದ ವಿರುದ್ಧ ಮಾಡಿ ಆ ಇಡೀ ಯುದ್ಧವನ್ನು ಗೆದ್ದಿದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನಾವು ಗೆದ್ದಿದ್ದೀವಿ ಅಂತ ಸದ್ಯ ಸುಮ್ಮನೆ ಕೂರುವಂತಹ ಪರಿಸ್ಥಿತಿಯಲ್ಲೂ ನಾವಿಲ್ಲ. ನಿಮಗೆ ನೆನಪಿರಲಿ, ಪಾಕಿಸ್ತಾನ ನಮಗೆ ದೊಡ್ಡ ಶತ್ರುವೇ ಅಲ್ಲ. ನಾವು ಅವರನ್ನು ಯಾವತ್ತೂ ನಮಗೆ ಪ್ರಬಲ ಶತ್ರುಗಳು, ಪಾಕಿಸ್ತಾನದಿಂದ ನಮಗೆ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅಂತ ಹೇಳಿ ಯಾವತ್ತೂ ಭಾರತ ಭಾವಿಸೋದೇ ಇಲ್ಲ. ಅಮೆರಿಕದ ರಿಪೋರ್ಟ್ ಕೂಡ ಇತ್ತೀಚೆಗೆ ಇದನ್ನೇ ಹೇಳಿತ್ತು. ಭಾರತ ಪಾಕಿಸ್ತಾನವನ್ನ ಕೇವಲ ತಮ್ಮ ಭದ್ರತೆಗಿರುವಂತಹ ಒಂದು ಚಾಲೆಂಜ್ ಅಂತ ಮಾತ್ರ ನೋಡುತ್ತೆ, ಅದಕ್ಕಿಂತ ಹೆಚ್ಚಿಗೆ ಪಾಕಿಸ್ತಾನಕ್ಕೇನು ಮಹತ್ವವನ್ನ ಕೊಟ್ಟಿಲ್ಲ ಅಂತ ಅಮೆರಿಕದ ರಿಪೋರ್ಟ್ ಹೇಳಿತ್ತು. ಅದು ಸತ್ಯವೂ ಕೂಡ. ಹಾಗಾದ್ರೆ ನಮಗೆ ರಿಯಲ್ ಶತ್ರು ಯಾರು ಕೇಳಿದ್ರೆ ಎಲ್ಲರಿಗೂ ಗೊತ್ತೇ ಇದೆ, ಅದು ಚೀನಾ. ಚೀನಾ ನಮಗೆ ಅತ್ಯಂತ ಪ್ರಬಲವಾದಂತಹ ಶತ್ರು. ಚೈನಾ ಮತ್ತು ಭಾರತದ ನಡುವೆ ಯುದ್ಧ ಆದ್ರೆ ಭಾರತಕ್ಕೆ ಸಹಜವಾಗಿ ಅನೇಕ ಸಮಸ್ಯೆಗಳು ಎದುರಾಗ್ತವೆ. ನಿಮಗೆ ನೆನಪಿರಲಿ ಮಿತ್ರರೇ, ಭಾರತ ಚೈನಾ ನಡುವೆ ಯುದ್ಧ ಆದ್ರೆ ಭಾರತದ ಶಕ್ತಿಗೇನು ತೊಂದರೆ ಇಲ್ಲ. ಚೈನಾದ ವಿರುದ್ಧ ಹೋರಾಟ ಮಾಡೋದಕ್ಕೆ ನಮಗೆ ಸೈನಿಕರ ಕೊರತೆ ಇಲ್ಲ. ಆದ್ರೆ ಒಂದು ಸುದೀರ್ಘ ಕಾಲ ಯುದ್ಧ ನಡೆದಿದೆ ಆದ್ರೆ ಭಾರತಕ್ಕೆ ಸಪ್ಲೈ ಚೈನ್ ನ ಸಮಸ್ಯೆ ಎದುರಾಗುತ್ತೆ. ಭಾರತ ಕೇವಲ ವಿದೇಶಿ ಶಸ್ತ್ರಾಸ್ತ್ರಗಳನ್ನೇ ನಂಬಿಕೊಂಡು ಚೀನಾದಂತಹ ಪ್ರಬಲ ಶತ್ರುವನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನೇಕ ಡಿಫೆನ್ಸ್ ಎಕ್ಸ್ಪರ್ಟ್ಗಳು ಈಗಾಗಲೇ ಭಾರತಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಭಾರತ ಸರ್ಕಾರ ಕೂಡ ಈ ಬಗ್ಗೆ ಎಚ್ಚೆತ್ತುಕೊಂಡಿದೆ. ನಮಗೆ ಅರಿವಿಗೆ ಬಂದಿದೆ, ಹೌದು, ನಾವು ವಿದೇಶಿ ಶಸ್ತ್ರಾಸ್ತ್ರಗಳನ್ನೇ ನೆಚ್ಚಿಕೊಂಡು ಚೈನಾವನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ನಿಮಗೆ ಅನಿಸಬಹುದು, ಏನ್ ಹೇಳ್ತಾ ಇದ್ದಾನೆ ಇವನು? ದುಡ್ಡಿದ್ರೆ ನಾವು ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡಬಹುದು. ಒಂದಲ್ಲ ಒಂದು ದೇಶಗಳು ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದಕ್ಕೆ ಮುಂದೆ ನಿಲ್ತವೆ. ಇವತ್ತು ಬ್ರಿಟನ್ ಬೇಕಾದರೂ ಶಸ್ತ್ರಾಸ್ತ್ರ ಕೊಡುತ್ತೆ, ಫ್ರಾನ್ಸ್ ಬೇಕಾದರೂ ಕೊಡುತ್ತೆ, ರಷ್ಯಾ ಕೊಡುತ್ತೆ, ಅಮೆರಿಕ ಕೊಡುತ್ತೆ. ಎಲ್ಲರೂ ಶಸ್ತ್ರಾಸ್ತ್ರವನ್ನು ಮಾರಾಟ ಮಾಡೋದಕ್ಕೆ ತುದಿಗಾಲಲ್ಲಿ ನಿಂತಿರುವಂತಹ ಸಂದರ್ಭದಲ್ಲಿ ನಮ್ಮ ಕೈಯಲ್ಲಿ ಹಣ ಇದ್ರೆ ನಾವು ಎಂತಹ ಶಸ್ತ್ರಾಸ್ತ್ರವನ್ನು ಬೇಕಾದರೂ ಕೊಳ್ಳಬಹುದು, ಯಾವುದೇ ದೇಶವನ್ನು ಬೇಕಾದರೂ ಗೆಲ್ಲಬಹುದು ಅಂತ. ಮಿತ್ರರೇ, ಇದು ಶುದ್ಧ ಸುಳ್ಳು. ಈ ರೀತಿಯಾದಂತಹ ನಂಬಿಕೆಯನ್ನು ಇಟ್ಟುಕೊಂಡಿರುವಂತಹದ್ದೇ ಬಹಳ ದೊಡ್ಡ ತಪ್ಪು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಶಸ್ತ್ರಾಸ್ತ್ರವನ್ನ ಬೈ ಮಾಡೋದಿದೆಯಲ್ಲ, ಇದು 2 ಅಲಗಿನ ಕತ್ತಿ ಇದ್ದಂತೆ. ಈಗ ನೀವು ಶಸ್ತ್ರಾಸ್ತ್ರವನ್ನ ಬೈ ಮಾಡಿಬಿಟ್ಟು ನಿಮ್ಮ ಶತ್ರುಗಳ ಮೇಲೆ ಅದನ್ನ ಪ್ರಯೋಗ ಮಾಡಿದಾಗ ಶತ್ರುಗಳಿಗೆ ಹಾನಿಯಾಗುತ್ತೆ. ಇದು ಕತ್ತಿಯ ಒಂದು ಭಾಗ ಅಷ್ಟೇ. ಇನ್ನೊಂದು ಕಡೆಯಲ್ಲಿ ನೀವು ಯಾವ ದೇಶದಿಂದ ಶಸ್ತ್ರಾಸ್ತ್ರವನ್ನ ಖರೀದಿ ಮಾಡ್ತಿರಲ್ಲ ಆ ದೇಶಕ್ಕೆ ನಿಮ್ಮ ಜುಟ್ಟನ್ನ ಕೊಟ್ಟಿರ್ತೀರಿ. ನಿಮ್ಮ ಕಂಪ್ಲೀಟ್ ಕಂಟ್ರೋಲ್ ಅವರ ಬಳಿಯಲ್ಲಿರುತ್ತೆ. ನೀವು ಪ್ರಬಲವಾದಂತಹ ಒಂದು ಯುದ್ಧವನ್ನ ಎದುರಿಸ್ತಿರುವಂತಹ ಸಂದರ್ಭದಲ್ಲಿ ನಿಮ್ಮನ್ನ ಅವರು ಬೇಕಾದ ಹಾಗೆ ಕುಣಿಯುವಂತೆ ಮಾಡಿಬಿಡಬಹುದು. ಅಷ್ಟೇ ಏಕೆ, ನೀವು ಗೆಲ್ತಾ ಇರುವಂತಹ ಯುದ್ಧದಲ್ಲಿ ನಿಮಗೆ ಸೋಲಾಗುವಂತೆ ಮಾಡಬಹುದು. ಮಿತ್ರರೇ, ಅದು ಹೇಗೆ ಅಂತ ನಿಮಗೆ ಪ್ರಶ್ನೆ ಬರಬಹುದು, ಅಥವಾ ಇದನ್ನು ಕೇಳಿದಾಗ ನಿಮಗೆ ಆಶ್ಚರ್ಯ ಕೂಡ ಆಗಬಹುದು. ಇದು 100% ಸತ್ಯ. ನಿಮಗೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಇವತ್ತು ಅಮೆರಿಕವನ್ನ 3 ಕಾಸಿಗೆ ನಂಬೋದಕ್ಕೆ ಸಾಧ್ಯ ಇಲ್ಲ. ಇದು ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಯಾವುದಾದ್ರೂ ದೇಶ ತುಂಬಾ ಮುಂದೆ ಹೋಗ್ತಾ ಇದೆ, ಅವರಿಗೊಂದು ದೊಡ್ಡ ಗೆಲುವು ಸಿಗುತ್ತೆ ಅಂತಂದ್ರೆ ಅಮೆರಿಕ ಅದನ್ನು ಇಷ್ಟಪಡೋದಿಲ್ಲ. ಯಾಕಂದ್ರೆ ತನ್ನ ದೊಡ್ಡಣ್ಣನ ಪದವಿಗೆ ಎಲ್ಲಿ ಕುತ್ತು ಬರುತ್ತೋ ಅಂತ ಅವರು ಸದಾ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಉದಾಹರಣೆಗೆ ಅಮೆರಿಕದಿಂದ ಭಾರತ F-35 ಯುದ್ಧ ವಿಮಾನವನ್ನ ಖರೀದಿ ಮಾಡಿತ್ತು ಅಂತ ಅಂದುಕೊಳ್ಳಿ. ಭಾರತ ಮತ್ತು ಚೀನಾದ ನಡುವೆ ಯುದ್ಧ ಆಗತ್ತೆ. ಆ ಸಂದರ್ಭದಲ್ಲಿ ಅಮೆರಿಕ ಏನ್ ಮಾಡುತ್ತೆ? ಭಾರತಕ್ಕೆ ಬೇಕಾದಂತಹ ಅಥವಾ F-35ಗೆ ಬೇಕಾದಂತಹ ಬಿಡಿ ಭಾಗಗಳನ್ನು ಪೂರೈಕೆ ಮಾಡೋದಿಲ್ಲ. ಅದರ ಪೂರೈಕೆಯನ್ನು ವಿಳಂಬ ಮಾಡಬಹುದು ಅಥವಾ ಕಂಪ್ಲೀಟ್ ಆಗಿ ನಿಲ್ ಮಾಡಿಬಿಡಬಹುದು. ನಾವು ಕೊಡೋದೇ ಇಲ್ಲ ಅಂತ ಅವರು ಘೋಷಿಸಿ ಬಿಡಬಹುದು. ಅಂದ್ರೆ ಯುದ್ಧದ ಗತಿಯನ್ನೇ ಬದಲಾಯಿಸುವಂತಹ ಕೆಪಾಸಿಟಿ ನಮಗೆ ಶಸ್ತ್ರಾಸ್ತ್ರ ಪೂರೈಸುವಂತವರಿಗಿರುತ್ತೆ.
ಹೀಗಾಗಿ ನೀವು ಇವತ್ತು ಯುದ್ಧವನ್ನು ಗೆಲ್ಲಬೇಕು ಅಂತಂದರೆ ಸಪ್ಲೈ ಚೈನ್ನ ಕಂಟ್ರೋಲ್ ನಿಮ್ಮ ಬಳಿಯಲ್ಲಿರಬೇಕು. ನಮಗೆ ಈ ಶಸ್ತ್ರಾಸ್ತ್ರ ಬೇಕು ಅಂತಂದರೆ ನಾವು ಆರ್ಡರ್ ಮಾಡಿದ ತಕ್ಷಣ ನಮಗೆ ಸಿಗುವಂತಿರಬೇಕು. ಹಾಗಾಗಬೇಕಾದ್ರೆ ನಮ್ಮದೇ ದೇಶದಲ್ಲಿ ಆ ಕಂಪನಿಗಳಿರಬೇಕು. ಈಗ ಭಾರತ 10 ಫೈಟರ್ ಜೆಟ್ಟನ್ನು ಇಮಿಡಿಯೇಟ್ ಆಗಿ ಬೇಕು ಅಂತಂದರೆ ಅದನ್ನು ಕೊಡುವಂತಹ ಕೆಪಾಸಿಟಿ ಭಾರತದಲ್ಲೇ ಇರುವಂತಹ ಕಂಪನಿಗಳಿಗಿರಬೇಕು. ಅದನ್ನು ಕಂಟ್ರೋಲ್ ಮಾಡುವಂತಹ ಶಕ್ತಿ ಇನ್ಯಾವುದೋ ದೇಶಕ್ಕಿರಬಾರದು. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ರಷ್ಯಾದ ಉದಾಹರಣೆಯನ್ನು ತೆಗೆದುಕೊಳ್ಬೇಕು. ರಷ್ಯಾ ಮತ್ತು ಉಕ್ರೇನ್ ನಡುವೆ 3 ವರ್ಷಗಳ ಕಾಲ ಯುದ್ಧ ನಡೀತಾ ಇದೆ. ಇದೇನು ಸಣ್ಣ ಪುಟ್ಟ ಯುದ್ಧವಾ? ಇಷ್ಟೊಂದು ಸುದೀರ್ಘವಾಗಿ ಯಾವುದಾದ್ರೂ ದೇಶ ಯುದ್ಧ ಮಾಡಿದ್ದೆ ಆದರೆ ಅದು ಎದ್ದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ನಾವು ಭಾರತದಲ್ಲಿ ಇಲ್ಲಿ ಕೂತ್ಕೊಂಡು ನೋಡಿದಂತಹ ಸಂದರ್ಭದಲ್ಲಿ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಆಗ್ತಾ ಇದೆ ಅಂತ ಅನಿಸುತ್ತೆ. ಆದರೆ ಆಕ್ಚುಯಲ್ ಆಗಿ ಯುದ್ಧ ಆಗ್ತಾ ಇರುವಂಥದ್ದು ಯಾರ್ಯಾರ ನಡುವೆ? ಒಂದು ಕಡೆ ವೆಸ್ಟರ್ನ್ ಶಕ್ತಿಗಳು ಅಂದರೆ ಪಾಶ್ಚಿಮಾತ್ಯ ದೇಶಗಳು, ಇನ್ನೊಂದು ಕಡೆಯಲ್ಲಿ ರಷ್ಯಾ. ಇವರಿಬ್ಬರ ನಡುವೆ ಪ್ರಬಲವಾದಂತಹ ಯುದ್ಧ ಆಗ್ತಾ ಇದೆ. ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಯಾರು? ಚೈನಾ, ಉತ್ತರ ಕೊರಿಯಾ, ಒಂದು ಮಟ್ಟಿಗೆ ಇರಾನ್, ಪರೋಕ್ಷವಾಗಿ ಭಾರತ. ಭಾರತ ಎಲ್ಲೂ ಕೂಡ ನೇರವಾಗಿ ಯುದ್ಧವನ್ನು ಬೆಂಬಲಿಸಿಲ್ಲ ಅಥವಾ ರಷ್ಯಾಗೆ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಕೆ ಮಾಡಿಲ್ಲ ಅಧಿಕೃತವಾಗಿ. ಇನ್ನೊಂದು ಕಡೆಯಲ್ಲಿ ರಷ್ಯಾವನ್ನು ಸೋಲಿಸಲೇಬೇಕು ಅಂತ ಅಮೆರಿಕ ಎಂತಹ ಪ್ರಯತ್ನವನ್ನು ಪಡ್ತಾ ಇದೆ. ರಷ್ಯಾದ ಮೇಲೆ ಎಷ್ಟೆಲ್ಲ ಸ್ಯಾಂಕ್ಷನ್ಗಳನ್ನು ವಿಧಿಸಿದೆ. ನೀವೇ ಯೋಚನೆ ಮಾಡಿ. ಒಂದು ದೇಶ ಅಷ್ಟೆಲ್ಲ ಸ್ಯಾಂಕ್ಷನ್ ಅನ್ನು ಎದುರಿಸಿ ಬದುಕೋದಕ್ಕಾದರೂ ಸಾಧ್ಯ ಇದೆಯಾ? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆದರೂ ಕೂಡ ರಷ್ಯಾ ಡೋಂಟ್ ಕೇರ್ ಹೇಳ್ತಾ ಇದೆ. ಅವರು ನಿರಂತರವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಯಾಕೆ ರಷ್ಯಾಗೆ ನಿರಂತರವಾಗಿ ಯುದ್ಧ ಮಾಡುವಂಥ ಸಾಮರ್ಥ್ಯ ಇದೆ? ಇವತ್ತಿಗೂ ಕೂಡ ಅವರು ಅಮೆರಿಕದ ಮಾತಿಗೆ ಕಿವಿ ಕೊಡ್ತಾ ಇಲ್ಲ ಕೇಳಿದ್ರೆ, ರಷ್ಯಾದ ಬಳಿಯಲ್ಲಿ ಸಪ್ಲೈ ಚೈನ್ನ ಕಂಟ್ರೋಲ್ ಇದೆ. ಅವರಿಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಅವರೇ ತಯಾರು ಮಾಡಿಕೊಳ್ಳಬಹುದು. ಅವರ ಬಳಿಯಲ್ಲಿ ಟೆಕ್ನಾಲಜಿ ಇದೆ. ಅವರಿಗೆ ಡಿಫೆನ್ಸ್ಗೆ ಸಂಬಂಧಪಟ್ಟಂತಹ ಯಾವುದೋ ಟೆಕ್ನಾಲಜಿ ಇನ್ಯಾವುದೋ ದೇಶದಿಂದ ಬರಬೇಕು ಅಂತ ಮುಲಾಜೆ ಇಲ್ಲ. ಅಷ್ಟು ಮಾತ್ರ ಅಲ್ಲ, ರಷ್ಯಾದ ಬಳಿಯಲ್ಲಿ ಎನರ್ಜಿ ಕೂಡ ಇದೆ. ಅವರಿಗೆ ಬೇಕಾದಷ್ಟು ಕಚ್ಚಾ ತೈಲ ಸಿಗುತ್ತೆ. ಹೀಗಾಗಿ ಅವರು ಇನ್ನೊಂದು ದೇಶವನ್ನು ಡಿಪೆಂಡ್ ಆಗೇ ಇಲ್ಲ. ಇದರ ಪರಿಣಾಮ ಏನು ಕೇಳಿದ್ರೆ, ಇನ್ನೂ 3-4 ವರ್ಷ ಈ ಯುದ್ಧ ನಡೆದರೂ ಕೂಡ ರಷ್ಯಾ ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರಿಗೆ ಇದರಿಂದ ತೊಂದರೆ ಆಗುತ್ತೆ ಕೇಳಿದ್ರೆ, ಪಾಶ್ಚಿಮಾತ್ಯ ದೇಶಗಳಿಗೆ ಇದರಿಂದ ತೊಂದರೆ ಆಗುತ್ತೆ. ಇಲ್ಲಿ ಮಿತ್ರರೇ, ಅಮೆರಿಕಾಗೂ ಏನು ದೊಡ್ಡ ಮಟ್ಟದಲ್ಲಿ ತೊಂದರೆ ಆಗಲಿಕ್ಕಿಲ್ಲ. ಆದರೆ ಫ್ರಾನ್ಸ್ ಇರಬಹುದು, ಜರ್ಮನಿ, UK, ಇಟಲಿ ಇಂತಹ ದೇಶಗಳು ಇದರಿಂದ ಸಫರ್ ಪಡ್ತವೆ. ನಾನು ಈ ಉದಾಹರಣೆಯನ್ನು ಈಗ ಯಾಕೆ ನಿಮಗೆ ಕೊಡ್ತಾ ಇದ್ದೀನಿ ಅಂತಂದ್ರೆ, ನೀವು ಸಪ್ಲೈ ಚೈನ್ನ ಕಂಟ್ರೋಲ್ ಅನ್ನು ಹೊಂದಿದ್ದೆ ಆದರೆ ಯಾವುದೇ ಯುದ್ಧಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಆದರೆ ಭಾರತದ ಪರಿಸ್ಥಿತಿಯನ್ನು ನೋಡಿ. ನಮಗೆ ಕಂಪ್ಲೀಟ್ ಆಗಿ ಹೊರಗಿನಿಂದ ಶಸ್ತ್ರಾಸ್ತ್ರ ಬರುತ್ತೆ. ನಾವು ಇನ್ಯಾವುದೋ ಟೆಕ್ನಾಲಜಿಗೆ ಯಾವುದೋ ಒಂದು ದೇಶಗಳ ಮೇಲೆ ಡಿಪೆಂಡ್ ಆಗಿರಬೇಕು. ಆ ಪರಿಸ್ಥಿತಿಯಲ್ಲಿ ಭಾರತ ಇದೆ. ಈಗ ಈ ಎಲ್ಲ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿರುವಂತಹ ಭಾರತ ಸರ್ಕಾರ ಒಂದು ತೀರ್ಮಾನ ಕೈಗೊಂಡಿದೆ. ಭಾರತ ಸಪ್ಲೈ ಚೈನ್ ಅನ್ನು ಕಂಟ್ರೋಲ್ ಮಾಡಬೇಕು. ಇಲ್ಲದೆ ಹೋದರೆ ಭವಿಷ್ಯದಲ್ಲಿ ಭಾರತಕ್ಕೆ ಹಿನ್ನಡೆ ಆಗುತ್ತೆ ಅಂತ. ಇದೇ ಕಾರಣದಿಂದ ನಾವು 5th ಜನರೇಷನ್ ಫೈಟರ್ ಜೆಟ್ಗಳನ್ನು ಕೊಳ್ಳೋದಕ್ಕೆ ಹೋಗ್ತಾ ಇಲ್ಲ. ನಮಗೆ ಕೊಳ್ಳುವಂತಹದ್ದು ತುಂಬ ಈಸಿ ಆಗ್ತಾ ಇತ್ತು. ನೀವೇ ಯೋಚನೆ ಮಾಡಿ. ನಾವಿವತ್ತು ಆಮ್ಕಾ ಯೋಜನೆಗೋಸ್ಕರವಾಗಿ 15,000 ಕೋಟಿಯನ್ನು ವೆಚ್ಚ ಮಾಡ್ತಾ ಇದ್ದೀವಿ. ಇದೇ 15,000 ಕೋಟಿಯನ್ನು ನಾವು ಅಮೆರಿಕದ ಫೈಟರ್ ಜೆಟ್ಗೋ ಅಥವಾ ರಷ್ಯಾದ ಫೈಟರ್ ಜೆಟ್ಗೋ ವೆಚ್ಚ ಮಾಡಿದ್ರೆ ನಮಗೆ 20-25 ಫೈಟರ್ ಜೆಟ್ಗಳು ಬಂದು ಹೋಗ್ತಾ ಇದ್ವು. ಅಂದ್ರೆ Su-57 ಆರ್ F-35 ಈಸಿಯಾಗಿ ಇನ್ನೊಂದು 2 ವರ್ಷದಲ್ಲಿ ಭಾರತದ ಕೈ ಸೇರ್ತಾ ಇತ್ತು. ಆದರೆ ಭಾರತಕ್ಕೆ ಅದು ಬೇಕಾಗಿಲ್ಲ. ನಮ್ಮದೇ ಆದಂತಹ ಟೆಕ್ನಾಲಜಿ ಅಭಿವೃದ್ಧಿ ಆಗಬೇಕು. ಆ ಸಪ್ಲೈ ಚೈನ್ನ ಕಂಟ್ರೋಲ್ ನಮ್ಮ ಬಳಿಯಲ್ಲೇ ಇರಬೇಕು. ಇವತ್ತು ಭಾರತ 100 ಯುದ್ಧ ವಿಮಾನ ಬೇಕು ಅಂತಂದ್ರೆ ಆ ಕಂಪನಿ ನಮಗೆ ಪೂರೈಸಬೇಕು. ನಾಳೆ ನಮ್ಗೆ ಇನ್ನೂ 50 ಬೇಕು ಅಂತಂದ್ರೂ ಕೂಡ ಅದನ್ನು ಪೂರೈಸುವಂತಹ ಕೆಪಾಸಿಟಿ ಆ ಕಂಪನಿಗೆ ಇರಬೇಕು. ಅದು ಯಾವುದೇ ಮುಲಾಜಿಗೊಳಗಾಗಬಾರದು. ಇದು ಭಾರತದ ದೂರದೃಷ್ಟಿ. ಮಿತ್ರರೇ, ಭಾರತ ಈ ಬಗ್ಗೆ ಕಳೆದ 50 ವರ್ಷದ ಹಿಂದೆಯೇ ಯೋಚನೆ ಮಾಡಬೇಕಾಗಿತ್ತು. ಕನಿಷ್ಠ ಒಂದು 30 ವರ್ಷದ ಹಿಂದಾದರೂ ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಆದರೆ ಭಾರತ ಯೋಚಿಸಿರಲಿಲ್ಲ. ನಾವು 1962ರಲ್ಲಿ ಚೀನಾದ ವಿರುದ್ಧ ಯುದ್ಧ ಮಾಡಿ ಅನಂತರ ಒಪ್ಪಂದ ಮಾಡಿಕೊಂಡು ಸುಮ್ಮನಾದ್ವಲ್ಲ. ಅನಂತರ ಭಾರತ ಯಾವತ್ತೂ ಕೂಡ ಚೀನಾವನ್ನ ನಮ್ಮ ಎದುರಾಳಿ, ನಮಗವರು ಶತ್ರುಗಳು ಅಂತ ಪರಿಗಣಿಸೇ ಇರಲಿಲ್ಲ. ನಾವು ಒಂದು ಹಂತದಲ್ಲಿ ಚೀನಾವನ್ನ ಲೈಟ್ ಆಗಿ ತೆಗೆದುಕೊಂಡಿದ್ವಿ. ಅವರೇನು ಯುದ್ಧ ಮಾಡೋದಿಲ್ಲ ಅನ್ನುವಂಥ ಭಾವನೆ ನಮಗೆ ಬಂದು ಹೋಗಿತ್ತು. ಆದರೆ ಯಾವಾಗ 2019ರಲ್ಲಿ ಗಲ್ವಾನ್ ಘರ್ಷಣೆ ಆಗತ್ತೆ, ಇಲ್ಲ ಚೀನಾದವರು ಯಾವತ್ತಿದ್ರೂ ಕೂಡ ಮಗ್ಗುಲ ಮುಳ್ಳೆ, ಅವರು ಪ್ರಬಲವಾದಂತಹ ಶತ್ರುಗಳು, ನಮಗೆ ಪಾಕಿಸ್ತಾನ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನ ಎದುರಿಸೋದಕ್ಕೆ ನಮಗೆ ಯಾವುದೇ ವಿದೇಶಿ ತಾಕತ್ತುಗಳ ಅನಿವಾರ್ಯತೆಯೇ ಇಲ್ಲ. ಆದರೆ ಚೀನಾ ಏನಾದರೂ ಭಾರತದ ಮೇಲೆ ಮತ್ತೆ ಎಗರಿ ಬಂದಿದ್ದೆ ಆದರೆ 1962ರ ಇತಿಹಾಸ ಪುನರಾವರ್ತನೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ, ಈಗಿನದ್ದೇ ಪರಿಸ್ಥಿತಿ ಇದ್ರೆ. ಹೀಗಾಗಿ ಭಾರತ ಸರ್ಕಾರ ಎಚ್ಚೆತ್ತುಕೊಂಡು ಆತ್ಮನಿರ್ಭರ ಅನ್ನುವಂಥ ಕಲ್ಪನೆಯನ್ನ ಅಂದೇ ನರೇಂದ್ರ ಮೋದಿ ಅವರು ದೇಶದ ಮುಂದಿಟ್ಟಿರುವಂತಹದ್ದು. ಮಿತ್ರರೇ, ಇಷ್ಟೆಲ್ಲ ಹೇಳಿದ ಬಳಿಕ ನಿಮಗೆ ಆಮ್ಕಾಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಪ್ರಶ್ನೆ ಬಂದಿರಬಹುದು. ನಾನೀಗ ಆಮ್ಕಾದ ವಿಚಾರಕ್ಕೆ ಬಂದ್ಬಿಡ್ತೀನಿ. ಈ AMCA ಏನಿದೆ, ಭಾರತದ 5th ಜನರೇಷನ್ ಫೈಟರ್ ಜೆಟ್ ಯೋಜನೆ ಇದೆಯಲ್ಲ, ಇದರ ಸಕ್ಸಸ್ ಅಡಗಿರುವಂತಹದ್ದೇ ಫೈಟರ್ ಜೆಟ್ ಇಂಜಿನ್ ನಲ್ಲಿ. ಭಾರತಕ್ಕೆ ಇಂಜಿನ್ ನದ್ದೇ ಸಮಸ್ಯೆ. ನಮ್ಮ ತೇಜಸ್ ಇವತ್ತು ಸಕ್ಸಸ್ ಆಯ್ತಾ ಫೇಲ್ಯೂರ್ ಆಯ್ತಾ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನನ್ನ ಉತ್ತರ ಫೇಲ್ಯೂರ್ ಅಂತಲೇ. ತೇಜಸ್ ನಮಗೆ ಹೆಮ್ಮೆ, ನಮ್ಮದೇ ತಂತ್ರಜ್ಞಾನ, ನಾವು ಅದನ್ನು ಅಭಿವೃದ್ಧಿ ಮಾಡಿದೀವಿ, ಅದು ಇವತ್ತು ಹಾರ್ತಾ ಇದೆ, ಅದಕ್ಕೆ ಕ್ಷಮತೆ ಇದೆ, ಎಲ್ಲವೂ ಸತ್ಯ. ಆದರೆ ಅದರ ಆತ್ಮ ಇದೆಯಲ್ಲ, ಅದಕ್ಕೋಸ್ಕರವಾಗಿ ನಾವು ಅಮೆರಿಕದ ಮುಂದೆ ಕೈ ಒಡ್ಡಿ ನಿಲ್ಲಬೇಕು. ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಅದಕ್ಕೆ ಇಂಜಿನ್ ಅನ್ನು ಪೂರೈಸಿದ್ರೆ ಮಾತ್ರ ನಮ್ಮ ತೇಜಸ್ ಟೇಕ್ ಆಫ್ ಆಗುತ್ತೆ. ಇಲ್ಲದೆ ಹೋದ್ರೆ ಅದೊಂದು ಡೆಡ್ ಬಾಡಿ ತರ ಬಿದ್ದಿರುತ್ತೆ. ಹೀಗಾಗಿ ತೇಜಸ್ ಯೋಜನೆಯನ್ನ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಿದೆ ಅಂತ ನಾವೆಲ್ಲೂ ಹೇಳ್ಕೊಳ್ಳುವ ಹಾಗಿಲ್ಲ.
ಆದರೆ ಆಮ್ಕಾದಲ್ಲಿ ಈ ರೀತಿ ಆಗಬಾರದು. ನಾವು ಇಂಜಿನ್ಗೋಸ್ಕರವಾಗಿ ಇನ್ನೊಂದು ದೇಶದ ಕಂಪನಿಯ ಮುಂದೆ ಭಿಕ್ಷೆ ಬೇಡ್ಕೊಂಡು ನಿಲ್ಲುವಂತಹ ಸ್ಥಿತಿ ಇರಬಾರದು. ಇದೇ ಕಾರಣದಿಂದ ಭಾರತ ಒಂದು ದೊಡ್ಡ ಯೋಜನೆಯನ್ನು ರೂಪಿಸಿದೆ. ಮೊದಲನೇದಾಗಿ ನಾವು ತೇಜಸ್ಗೆ HAL ಮೇಲೆ ಡಿಪೆಂಡ್ ಆಗಿದ್ವಿ. HAL ಏನ್ ಹೇಳುತ್ತೋ ಅದನ್ನೇ ನಾವು ಕೇಳುವಂತಹ ಪರಿಸ್ಥಿತಿ ಇತ್ತು. ಆದ್ರೆ ಈ ಬಾರಿ ಆಮ್ಕಾದ ವಿಚಾರದಲ್ಲಿ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ಗೆ ಬಾಗಿಲನ್ನು ಓಪನ್ ಮಾಡಿಬಿಟ್ಟಿದೆ. ಮುಖ್ಯವಾಗಿ ಇಂಜಿನ್ ಅನ್ನೇ ಕಾನ್ಸಂಟ್ರೇಟ್ ಮಾಡಿ 4 ಕಂಪನಿಗಳ ಜೊತೆಗೆ ಈಗಾಗಲೇ ಮಾತುಕತೆಯನ್ನು ಆರಂಭಿಸಿದೆ. ಮೊದಲನೇದಾಗಿ ರೋಲ್ಸ್ ರಾಯ್ ಕಂಪನಿ. ಮಿತ್ರರೇ, ಇವತ್ತು ರಸ್ತೆಯಲ್ಲಿರುವಂತಹ ಅತ್ಯಂತ ಐಷಾರಾಮಿ ಕಾರುಗಳು ಯಾವುದು ಕೇಳಿದ್ರೆ ರೋಲ್ಸ್ ರಾಯ್ ಹೆಸರು ಟಾಪ್ನಲ್ಲೇ ಬರುತ್ತೆ. ಆ ಕಂಪನಿ ಫೈಟರ್ ಜೆಟ್ ಇಂಜಿನ್ ಅನ್ನು ಕೂಡ ರೆಡಿ ಮಾಡುತ್ತೆ. ಭಾರತ ಏನ್ ಡಿಮ್ಯಾಂಡ್ ಇಟ್ಟಿದೆ ಅಂತಂದ್ರೆ ನಮಗೆ ಕಂಪ್ಲೀಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ನೊಂದಿಗೆ ನಮ್ಮ ದೇಶದಲ್ಲೇ ನೀವು ಇಂಜಿನ್ ಅನ್ನು ರೆಡಿ ಮಾಡೋದಕ್ಕೆ ಸಿದ್ಧ ಇದ್ದೀರಾ, ನಾವು ಎಷ್ಟು ಬೇಕಾದರೂ ಹಣ ಕೊಡ್ತೀವಿ, ನಮಗೆ ಟೆಕ್ನಾಲಜಿ ಬೇಕು. ಹೀಗಂತ ಭಾರತ ಅವ್ರ ಜೊತೆಗೂ ಕೂಡ ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನೊಂದು ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿ, ಇವ್ರ ಜೊತೆಗೂ ಕೂಡ ಭಾರತ ಸಂಪರ್ಕವನ್ನು ಬೆಳೆಸಿದೆ. ಇನ್ನೂ ಇಂಪಾರ್ಟೆಂಟ್ ವಿಚಾರ ಏನು ಕೇಳಿದ್ರೆ ಜಪಾನ್ ಇತ್ತೀಚಿನ ದಿನಗಳಲ್ಲಿ ಫೈಟರ್ ಜೆಟ್ ಇಂಜಿನ್ ವಿಚಾರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡ್ತಾ ಇದೆ. ಸದ್ಯ ಭಾರತ ಜಪಾನ್ನ ಒಂದು ಅನ್ನೇಮ್ಡ್ ಕಂಪನಿಯೊಂದಿಗೆ ಕೈ ಜೋಡಿಸ್ತಾ ಇದೆ. ಆಮ್ಕಾಗೆ ಫೈಟರ್ ಜೆಟ್ ಇಂಜಿನ್ ಅನ್ನು ರೆಡಿ ಮಾಡೋದಕ್ಕೆ ಜಪಾನ್ನ ಈ ಅನ್ನೇಮ್ಡ್ ಕಂಪನಿಯ ಜೊತೆಗೂ ಕೂಡ ಮಾತುಕತೆ ನಡೆಸಿದೆ ಅನ್ನುವಂತಹ ಸುದ್ದಿಗಳು ಹೊರಬಂದಿದೆ. ಇದರ ಜೊತೆಗೆ ಭಾರತದಲ್ಲಿರುವಂತಹ ಕಾವೇರಿ ಇಂಜಿನ್ ಅನ್ನು ಅಭಿವೃದ್ಧಿಪಡಿಸುವಂತಹ ಕೆಲಸವೂ ಕೂಡ ಅದರ ಪಾಡಿಗದಾಗ್ತಾ ಇದೆ. ನಿಮಗೆ ಗೊತ್ತಿರಲಿ, ನಾವಿಲ್ಲಿ ಫೈಟರ್ ಜೆಟ್ ಇಂಜಿನ್ ಬಗ್ಗೆ ಚರ್ಚೆ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ರಷ್ಯಾದಲ್ಲಿ ನಮ್ಮ ಕಾವೇರಿ ಇಂಜಿನ್ ಪರೀಕ್ಷಾರ್ಥ ಪ್ರಯೋಗವನ್ನ ನಡೆಸ್ತಾ ಇದೆ. ಸದ್ಯ ನಾವು ಆ ಕಾವೇರಿ ಇಂಜಿನ್ ಅನ್ನ ಭಾರತದ ತೇಜಸ್ಗಾಗ್ಲಿ ಆಮ್ಕಾಗಾಗ್ಲಿ ಪರೀಕ್ಷೆ ನಡೆಸ್ತಾ ಇರುವಂತದ್ದಲ್ಲ, ಭಾರತದ UCAVಗಾಗಿ. ಈ UCAV ಕೂಡ ಭಾರತಕ್ಕೆ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಒಂದು ಯೋಜನೆ. ಈ UCAV ಏನು ಕೇಳಿದ್ರೆ ಅನ್ಮ್ಯಾನ್ಡ್ ಕಾಂಬ್ಯಾಕ್ಟ್ ಏರಿಯಲ್ ವೆಹಿಕಲ್. ಇದು ಒಂದು ಫೈಟರ್ ಜೆಟ್ ಕೆಲಸ ಮಾಡುವಂತಹ ಎಲ್ಲ ಕೆಲಸವನ್ನ ಮಾಡುತ್ತೆ. ಆದರೆ ಇದೊಂದು ಡ್ರೋನ್, ಇದರಲ್ಲಿ ಯಾವುದೇ ಪೈಲಟ್ ಇರೋದಿಲ್ಲ. ನೀವು ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಸೂಪರ್ ಕಂಪ್ಯೂಟರ್ ಮೂಲಕ ಇದನ್ನ ನಿಗ್ರಹಿಸಬಹುದು, ಇದನ್ನ ಕಂಟ್ರೋಲ್ ಮಾಡಬಹುದು. ಈ UCAV ಅನ್ನ ಭಾರತ ರೆಡಿ ಮಾಡ್ತಾ ಇದೆ. ಅದಕ್ಕೆ ಕಾವೇರಿ ಇಂಜಿನ್ ಅನ್ನು ಅಳವಡಿಸಬೇಕು ಅಂತ ರಷ್ಯಾದಲ್ಲಿ ಸದ್ಯ ಪ್ರಯೋಗ ನಡೀತಾ ಇದೆ. ಇನ್ನು 25 ಗಂಟೆಗಳ ಪ್ರಯೋಗ ಮಾತ್ರ ಬಾಕಿ ಇದೆ. ಅದರಲ್ಲಿ ಅದು ಸಕ್ಸಸ್ ಆಯಿತು ಅಂತಂದ್ರೆ ಅದನ್ನ ನಮ್ಮ UCAVಗೆ ಫಿಟ್ ಮಾಡಲಾಗುತ್ತೆ. ಒಟ್ನಲ್ಲಿ ಮಿತ್ರರೇ, ಆಮ್ಕಾಗೋಸ್ಕರವಾಗಿ ಭಾರತ 4 ವಿಧವಾಗಿ ಇಂಜಿನ್ ಅನ್ನು ತಯಾರು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ಒಂದಲ್ಲ ಒಂದು ಸಕ್ಸಸ್ ಆಗೇ ಆಗುತ್ತೆ ಅಂತ ಭಾರತದ ನಂಬಿಕೆ. ಒಮ್ಮೆ ನಮಗೆ ಇದರಲ್ಲಿ ಸಕ್ಸಸ್ ಆಯಿತು ಅಂತಂದ್ರೆ ಇಡೀ ಫೈಟರ್ ಜೆಟ್ ನ ಸಪ್ಲೈ ಚೈನ್ ಭಾರತದ ಕಂಟ್ರೋಲ್ಗೆ ಬರುತ್ತೆ. ಆಗ ನಾವು ಅಮೆರಿಕದ ಮುಲಾಜ್ನಲ್ಲೂ ಇರಬೇಕಾಗಿಲ್ಲ, ರಷ್ಯಾದ ಮುಲಾಜ್ನಲ್ಲೂ ಕೂಡ ಇರಬೇಕಾಗಿಲ್ಲ. ಮಿತ್ರರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.